ಯಾಕಂದ್ರೆ ಮಾದಿಗರ ಒಂದು ಯಾವ ರೀತಿ ಮಾದಿಗರನ್ನ ನಡ್ಸ್ಕೊಂತಾರೆ ಅಂತ ಈ ಉದಾಹರಣೆ. ಸುಮಾರು 40 ಲಕ್ಷ ಜನಸಂಖ್ಯೆ ಇರತಕ್ಕಂತ ಈ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಒಂದು ಜನ ಮಾದಿಗ ಜನ. ನಮ್ಮ ಮಾದಿಗರಲ್ಲಿ ನಮಗೆ ಇರತಕ್ಕಂತ ಒಬ್ಬ ಪುಣ್ಯಾತ್ಮ ಅಂದ್ರೆ ನಮ್ಗೆ ಬಂಗಾರದ ಕಳಸ ಇದ್ದಂಗೆ KH ಮುನಿಯಪ್ಪ ಅಂತ ಒಬ್ಬ ನಾಯಕರನ್ನ ಈ ದಿನ ಸಂಪುಟ ದರ್ಜೆಯಲ್ಲಿ ಯಾವ ರೀತಿ ನೀವು ಇದ್ ಮಾಡಿದ್ದೀರಾ ಅಂತ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಗೊತ್ತಾಗಿದೆ. ಏನು ಮೊನ್ನೆ 3 ವರ್ಷ ಆಹಾರ ಮಂತ್ರಿಯಾಗಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ತಿರಿ ಅದನ್ನೇ ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಒಬ್ಬ ಮುತ್ಸದ್ದಿ ರಾಜಕಾರಣಿ ಯಾರಾದ್ರೂ ಇದ್ರೆ KH ಮುನಿಯಪ್ಪ ಅಂತ ಒಬ್ಬ ನಾಯಕರಿಗೆ ನಿಮ್ಮ ಪಕ್ಷದಿಂದ ನಿಜವಾಗ್ಲೂ ಹೇಳ್ಬೇಕಂದ್ರೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು. ಇಲ್ಲ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದಾರ ಮಹಾಸಭಾ ಪ್ರತಿಯೊಂದು ಜಿಲ್ಲೆಯಲ್ಲಿದೆ, ಪ್ರತಿಯೊಂದು ತಾಲೂಕಲ್ಲಿದೆ. ಇದರ ಪರವಾಗಿ ನಾವು ನಿಜವಾಗ್ಲೂ ಹೋರಾಟವನ್ನ ಹಮ್ಮಿಕೊಂಡಿರ್ತೇವೆ. ಮತ್ತೆ ನೀವೇನಾದ್ರೂ ಅದೇ ಆಹಾರ ಮಂತ್ರಿ ಏನಾದ್ರೂ ಕೊಡಂಗಿದ್ರೆ ನಮ್ಮ ನಾಯಕರಿಗೆ ನಾವೇ ಹೇಳ್ತೀವಿ, ನೀವು ದಯವಿಟ್ಟು ಶಾಸಕರಾಗಿ ಕೆಲಸ ಮಾಡಿ, ಮಂತ್ರಿ ಆಗಿ ಮಾಡೋದು ಬೇಡ. ಯಾಕಂದ್ರೆ ಈಗ ನಮ್ಮ ಏನು ಸಿದ್ದರಾಮಣ್ಣವರ ಮಗ MLC ಅಂತವರಿಗೆ ನಗರಾಭಿವೃದ್ಧಿ ಇಲಾಖೆ ಕೊಟ್ಟಿದ್ದೀರಾ. ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗನಿಗೆ ಕಂದಾಯ ಮಂತ್ರಿ ಕೊಟ್ಟಿದ್ದೀರಾ, ಹೋಮ್ ಮಿನಿಸ್ಟರ್ ಕೊಟ್ಟಿದ್ದೀರಾ. ಇಂತ ಒಳ್ಳೆ ಏನು ಪದವಿಗಳಿದ್ದಾವೋ ಇದೆಲ್ಲ ನೀವು ಹಂಚ್ಕೊಂತೀರಾ. ಆದ್ರೆ ಮಾದಿಗರಿಗೆ ಮಾತ್ರ ಇಲ್ಲಿ ಏನೋ ನಮ್ಮ ಅಣ್ಣ ಹೇಳ್ದಂಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ RB ತಿಮ್ಮಾಪುರ ಮನೆ ಇದ್ರು ಅಬಕಾರಿ ಮಂತ್ರಿ, ಇವರು ನಮ್ಮ KH ಮುನಿಯಪ್ಪ ಸಾಹೇಬ್ರು ಇದ್ರು ಆಹಾರ ಮಂತ್ರಿ. ಅಲ್ಲಿಗೆ ಮಾದಿಗರು ಬರೀ ತಿನ್ನೋದಕ್ಕೆ ಕುಡಿಯೋದಕ್ಕೆ ಮಾತ್ರ ನೀವು ನಡ್ಸ್ಕೊಂತ ಇದ್ದೀರಾ. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಿಗೆ ಏನಾದ್ರೂ ಸರಿಯಾದ ಸೂಕ್ತ ಮಾನ ಕೊಡಿಲ್ಲ ಅಂದ್ರೆ ಇದು ರಾಜ್ಯಾದ್ಯಂತ ದಂಗೆ ಹೇಳುವಂತ ಒಂದು ಪರಿಸ್ಥಿತಿ ಬರ್ತದೆ. ಇದು ಶುರು ಮಾಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಕೂಡ್ಲೆ ಇದನ್ನ ಅರ್ತು, ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಎಲ್ಲ ಗೊತ್ತು, ಈ ರಾಜ್ಯದಲ್ಲಿ ಯಾವ ಜಾತಿ ಜನಾಂಗ ಎಷ್ಟಿದೆ ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತು. ಇದು ಸರಿ ಮಾಡ್ತಾರೆ ಅಂತ ನಾನಂತೂ ಭಾವಿಸುತ್ತೇನೆ. ನಮ್ಮ ಏನ್ ಅಣ್ಣ ತಮ್ಮಂದ್ರು ಇವತ್ತು ಕರೆದಿರೋದಕ್ಕೆ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ನಾನು ವಂದಿಸುತ್ತಾ 2 ಮಾತನ್ನ ಮುಗಿಸುತ್ತೇನೆ. ಪತ್ರಿಕಾ ಮಾಧ್ಯಮಗಳಲ್ಲಿ ವಂದಿಸಿ, ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ಮತ್ತು ನಮ್ಮ ನಾಯಕರಲ್ಲಿ ವಂದಿಸಿ, ಇದುವರೆಗೂ ಕೂಡ ನಮ್ಮ ಹಿರಿಯರಾದಂತ ಗಂಗಾಧರಣ್ಣವರು, ಕೃಷ್ಣಣ್ಣವ್ರು ಮಾತಾಡಿದ್ದಾರೆ. ನನ್ನ 1-2 ಮಾತುಗಳನ್ನು ಮಾತಾಡಕ್ಕೆ ಇಚ್ಛೆ ಪಡ್ತೇನೆ. ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷದ ನಮ್ಮ ಮಾದಿಗ ಜಾತಿಯ ನಮ್ಮ ಸಮಾಜದ ಏಕೈಕ ನಾಯಕ ಕಾಂಗ್ರೆಸ್ನ ಹಿರಿಯ ನಾಯಕ KH ಮುನಿಯಪ್ಪನವರು. ನಿಮ್ಗೆಲ್ಲ ಗೊತ್ತೇ ಇದೆ. ಸಾಹೇಬರಿಗೆ ಚುನಾವಣೆಗೆ ಬಳಸ್ಕೊಳ್ಳುವಂತ ರೀತಿ ಪೋಸ್ಟ್ ಕೊಡೋದ್ರಲ್ಲಿ ನೀವು ಬಳಸ್ಕೊತಾ ಇಲ್ಲ. ಅವ್ರಿಲ್ಲದೆ ಇದ್ರೆ ಕೇಂದ್ರದಲ್ಲಿ MP ಟಿಕೆಟ್ ಕೊಡ್ತಾರೆ, ಗೆಲ್ಲುವಂತ ಒಂದು ಸಂದರ್ಭದಲ್ಲಿ ಇದ್ರು ಕೂಡ MP ಟಿಕೆಟ್ ಕೊಡದೇ ಇತ್ತು ಇಲ್ಲಿ ಕರ್ಕೊಂಡ್ರಿ. ದೇವನಹಳ್ಳಿಯಲ್ಲಿ ಅವರು ಶಾಸಕರಾಗಿ ಆಹಾರ ಮಂತ್ರಿಗಳನ್ನ ಕೊಟ್ರಿ, ಮಾಡ್ಕೊಂತ ಬಂದ್ರು. 3 ವರ್ಷ ಯಾವುದೇ ಚುಕ್ಕೆ ಇಲ್ದಿರಾ, ನೀವು ಬೇಕಾದ್ರೆ ಪರಿಶೀಲಿಸ್ಕೊಳ್ಳಿ, ಈ ಇಲಾಖೆಯಲ್ಲಿ 1 ರೂಪಾಯಿ ಎಡುವುದೀರ ಕೆಲಸ ಮಾಡ್ಕೊಂಡು ಇದುವರೆಗೂ ಬಂದಿದ್ದಾರೆ. ಆದ್ರೆ ಮುಂದಿನ ಏನು 13 ಜನ ನೀವು ಸಚಿವರು ಪ್ರಮಾಣ ಮಾಡ್ತೀರಲ್ಲ, ಇದರಲ್ಲಿ ಹಿರಿಯ ನಾಯಕರಲ್ಲಿ ವಯಸ್ಸಿನಲ್ಲೂ ಕೂಡ ಇವರು ಮೊದಲನೇ ಅವರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 40 ವರ್ಷಗಳ ಅನುಭವ ಮತ್ತು ಕೇಂದ್ರದ ಅನುಭವ, ಕೇಂದ್ರ ಸಚಿವರಾಗಿ ಅನುಭವ, ರಾಜ್ಯ ಸಚಿವರಾಗಿ ಅನುಭವ, ಸಂಸದರಾಗಿ ಅನುಭವ ಮತ್ತು ಶಾಸಕರಾಗಿ ಅನುಭವ, ಹೆಚ್ಚಾಗಿ ಜಾತಿ ಕಟ್ಟಿ ಮತ್ತು ಕಾಂಗ್ರೆಸ್ ಅನ್ನ ಬೆಳೆಸುವ ಅನುಭವ ಅವರಲ್ಲಿತ್ತು, ಇದೆ. ಇದನ್ನ ನೀವು ಬಳಸ್ಕೊಂತ ಇಲ್ಲ. ನೀವು ಬಳಸ್ಕೊಳ್ತಾ ಇರೋದು ಇಷ್ಟೊತ್ತು ನಮ್ಮ ಕೃಷ್ಣನ್ ಹೇಳ್ದಂಗೆ ಕುಡಿಯಲಿಕ್ಕೆ ಸಾರಾಯದೊಂದು ಪೋಸ್ಟ್, ಒಂದು ಅಕ್ಕಿ ಒಂದು ಪೋಸ್ಟ್ ಕೊಟ್ಟಿದ್ದೀರಿ, 2 ಪೋಸ್ಟ್ಗಳನ್ನ ಕೊಟ್ಟಿದ್ರು, 1 ಕಿತ್ಕೊಂಡಿದ್ದೀರಿ. ಈ ಕೊಟ್ಟಿದ್ದಕ್ಕಂತ ಆಹಾರ ಮತ್ತು ನಾಗರಿಕ ಸರಬರಾಜು ಪೋಸ್ಟ್ ಕೂಡ ಸರಿ ಇಲ್ಲ ಅನ್ನೋದು ಹೇಳಿಕ್ಕೆ ಇಚ್ಛೆ ಪಡ್ತೇವೆ.
ಜೊತೆಗೆ ಅವರು ಮಾಡ್ತಾ ಇರ್ತಕ್ಕಂಥ ಅನುಭವವುಳ್ಳ ಈ ಒಂದು ರಾಜಕಾರಣಿಗೆ ರಾಜ್ಯಾದ್ಯಂತ ಬಡಬಗ್ಗರ, ದಲಿತರ, ಹಿಂದುಳಿದ ವರ್ಗದವರ ಎಲ್ಲ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನಾಗಿ ಮಾಡಲು ನಾವೆಲ್ಲ ಒತ್ತಾಯ ಮಾಡ್ತೀವಿ. ಜೊತೆಗೆ ನೀವು ಅವರನ್ನ ಉಪಮುಖ್ಯಮಂತ್ರಿಯಾಗಿ KH ಮುನಿಯಪ್ಪ ಸಾಹೇಬರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡದೆ ಹೋದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಳ್ಕೊಂತೀರಿ. ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಸೋಲ್ತೀರಿ. ನಮಗೂ ಕೂಡ ಸಾಕಾಗಿದೆ. ಇದುವರೆಗೂ ಕೂಡ ನಮ್ಮ ಕೃಷ್ಣಪ್ಪನವ್ರು ಹೇಳ್ದಂಗೆ ಪ್ರತಿಯೊಂದು ಚುನಾವಣೆಯಲ್ಲಿ KH ಮುನಿಯಪ್ಪರ ಒಂದು ಸಂಧಾನಗಳು ಮತ್ತು ಅವರ ರಾಜ್ಯಗಳು ಮತ್ತು ಅವರ ಚುನಾವಣೆಗಳಲ್ಲಿ ಅವರ ಒಂದು ಭಾಗವಹಿಸುವಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಮಾದಿಗರಿದ್ದೀವಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ಮಾದಿಗರ ಓಟು ಕಾಂಗ್ರೆಸ್ಗೆ ಬೀಳ್ತಾ ಇದೆ. ಆದ್ರೆ ಇನ್ನು ಮುಂದೆ ಬೀಳುವಂತ ಒಂದು ಸನ್ನಿವೇಶಗಳನ್ನು ನೀವು ಕಳ್ಕೊಂತೀರಿ. ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಹೇಳಲಿಕ್ಕೆ ಬಯಸ್ತೇವೆ, ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ಮತವನ್ನು ನೀವು ಪಡೆಯಲಿಕ್ಕೆ ತುಂಬಾ ಆಲೋಚನೆ ಮಾಡಿ ಓಟ್ ಹಾಕುವಂತ ಪರಿಸ್ಥಿತಿಗಳು ನೀವೇ ಕಳ್ಕೊಂತೀರಿ. ಆಲೋಚನೆ ಮಾಡಿ. ಇನ್ನು ಹೈಕಮಾಂಡ್ ಅಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು BK ಹರಿಪ್ರಸಾದ್ ಮತ್ತು ಈಗಿನ ಖರ್ಗೆ ಸಾಹೇಬರು ಇವತ್ತು ರಾಜ್ಯಸಭೆಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಪರಿಸ್ಥಿತಿ, ರಾಜ್ಯದ ಪರಿಸ್ಥಿತಿ ನಿಮ್ಗೆ ಗೊತ್ತು. ಒಬ್ಬರಿಗೇನೆ 2 ಸಲ ಉಪಮುಖ್ಯಮಂತ್ರಿ ಕೊಡ್ತೀರಿ. ಅವರಿಗಿಂತ ಹಿರಿಯರಾದವರಿಗೆ 1 ಸಲ ಕೂಡ ಮುಖ್ಯಮಂತ್ರಿ ಸ್ಥಾನ ನೀವು ಕೊಡ್ಲಿಲ್ಲ. ಆ ಉಪಮುಖ್ಯಮಂತ್ರಿ ಸ್ಥಾನದ ಜೊತೆಗೆ ಕಂದಾಯ ಮತ್ತು ಇನ್ನೊಂದು ಕ್ರೀಡಾ ಯುವಜನ ಕ್ರೀಡೆಯನ್ನ ಕೊಡ್ತೀರಿ. ನಿಮಗಿಂತ ಹೆಚ್ಚು ಅನುಭವ ಇರ್ತಕ್ಕಂತ ಹೋದ್ರು ನಮ್ಮ KH ಮುನಿಯಪ್ಪ ಸಾಹೇಬರು. ಜೊತೆಗೆ ಮತ್ತೊಬ್ರು ಕೊಡ್ತೀರಿ, ಹೋಮ್ ಮಿನಿಸ್ಟರ್ ಕೊಡ್ತೀರಿ. ಕೊಡಿ, ನಮಗೇನು ತಕರಾರಿಲ್ಲ. ಹೋಮ್ ಮಿನಿಸ್ಟರ್ ಜೊತೆಗೆ ಮತ್ತೆ ಇನ್ನೊಂದು ಖಾತೆಯನ್ನು ಕೂಡ ಕೊಡ್ತೀರಿ. ಈ 4 ಖಾತೆ ರಾಜ್ಯದಲ್ಲಿ ಪ್ರಬಲವಾದ ಖಾತೆಗಳು. ಈ 4 ಅವ್ರಿಗೆ ಕೊಡ್ತೀರಿ. ಇದ್ರ ಉದ್ದೇಶ ಖರ್ಗೆ ಸಾಹೇಬರ ಮಗನಾಗಿದ್ದಕ್ಕೆ ಆ ಒಂದು ಸ್ಥಾನ ಕೊಟ್ರಿ, ಇವ್ರಿಗೆ ಉಪಮುಖ್ಯಮಂತ್ರಿ ಕೊಟ್ಟು ಮತ್ತೆ ಅವ್ರಿಗೆ ಕೊಟ್ರಿ, ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಪುತ್ರರಿಗೆ ಅನುಭವನೇ ಇಲ್ಲ, ಶಾಸಕರು ಅನ್ನುವ ಒಂದು ಸ್ಥಾನ ಕೂಡ ಇಲ್ಲ. ಅಂತವರಿಗೆ ಒಳ್ಳೆಯ ಸ್ಥಾನಮಾನ ಕೊಟ್ಟಿದ್ದೀರಿ. ನಮ್ಮ ಮಾದಿಗ ಜಾತಿಗೆ ನೀವು ಅನ್ಯಾಯ ಮಾಡ್ತಾ ಇದ್ರ ಇಲ್ವಾ ಅಂತ ಹೇಳ್ಬಿಟ್ಟು ಇದ್ರಲ್ಲೇ ಗೊತ್ತಾಗ್ತದೆ. ನಾವು ಜಾಸ್ತಿ ಎಕ್ಸಾಂಪಲ್ ಹೇಳೋದು ಬೇಡ, ಆ 3 ಹೇಳ್ತಾ ಇದೀವಿ. 4-5 ಲಕ್ಷ ಜಾತಿ, ನಾವು ಜಾಸ್ತಿ ಇದೀವಿ ಜನಸಂಖ್ಯೆಯಲ್ಲಿ. ಇಲ್ಲಿ ನಮ್ಮ ಜಾತಿಯಲ್ಲಿ ಎಡಭಾಗದಲ್ಲಿ ಆಯ್ತು 4-5 ಲಕ್ಷ 10 ಲಕ್ಷನ ಜಾಸ್ತಿ ಇದೀವಿ. ಒಂದೇ ಒಂದು ಸ್ಥಾನ ಕೊಡ್ತೀರಿ, ಅದು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತೀರಿ. ಲೆಕ್ಕಕ್ಕಿಳಿದಿರೋ ಅಂತ ಪೋಸ್ಟ್ ಅನ್ನ ಕೊಡ್ತೀರಿ. ನಮಗೆ 3 ಸ್ಥಾನ ಸಚಿವ ಸ್ಥಾನ ಕೊಡಬೇಕಾಗುತ್ತೆ. ರಾಜ್ಯದಲ್ಲಿ 3 ಸಚಿವ ಸ್ಥಾನ ಮಾದಿಗರಿಗೆ ತಾವು ಕೊಡಬೇಕಾಗುತ್ತೆ. ಮುಂದಿನ ಹಂತದಲ್ಲಿ ಮಾದಿಗರನ್ನ ತಗೋಬೇಕಾಗುತ್ತೆ. ನೀವು ಯಾರನ್ನಾದ್ರೂ ತಗೊಳ್ಳಿ, ನಮ್ಮಲ್ಲಿ 4 ಜನ MLAಗಳಿದ್ದಾರೆ, ಯಾರನ್ನಾದ್ರೂ ತಗೊಳ್ಳಿ. ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಸಮುದಾಯದ ಹಿರಿಯರಾದಂತ KH ಮುನಿಯಪ್ಪನವ್ರಿಗೆ ಕೊಡ್ಬೇಕಾಗಿ ವಿನಂತಿ. ಯಾಕೆ ಈ ವಿನಂತಿ ಮಾಡ್ತೀವಿ ಅಂದ್ರೆ, ಅದು ಯಾರಿಗೂ ಕೊಟ್ಟಿಲ್ಲ. ಸಮಾಜ ಕಲ್ಯಾಣ ಇಲಾಖಾ ಪೋಸ್ಟ್ ಇನ್ನ ಪೆಂಡಿಂಗ್ ಇದೆ. ಯಾರು ಕೊಡ್ಬೇಕಂತ ನಿಮ್ಮ ಆಲೋಚನೆ ಇದೆಯೋ ಗೊತ್ತಿಲ್ಲ. ಅದು ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ ದಲಿತ ಮತ್ತು ಹಿಂದುಳಿದ ವರ್ಗದ ಜನರಿಗೆ ಕೆಲಸ ಮಾಡುವಂತ ಇಲಾಖೆ ಆಗಿರೋದ್ರಿಂದ ದಯವಿಟ್ಟು KH ಮುನಿಯಪ್ಪನವ್ರಿಗೆ ಇಂಥ ಸ್ಥಾನಮಾನ ಹಿರಿಯರು ಕೊಟ್ರೆ ಒಳ್ಳೇದಾಗ್ತದೆ. ಕೆಲಸ ಮಾಡ್ತಾರಂತ ಒಂದು ಅನುಭವ ಇದೆ, ಮಾಡ್ತಾರೆ. ಒಂದು. ಎರಡನೇದಾಗಿ ಇನ್ನ 2 ಸಚಿವರನ್ನ ನೀವು ತಗೊಳ್ಳದೆ ಇದ್ರೆ ನಾವು ನಮ್ಮ ಸಮಾಜದ ಪರವಾಗಿ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟಗಳನ್ನ ಇದೇ ಚಿಕ್ಕಬಳ್ಳಾಪುರದಿಂದ ಸ್ಟಾರ್ಟ್ ಮಾಡ್ತೀವಿ, ಬಾಗೇಪಲ್ಲಿಯಿಂದ ಸ್ಟಾರ್ಟ್ ಮಾಡ್ತೀವಿ, ಶಿಡ್ಲಘಟ್ಟದಿಂದ ಸ್ಟಾರ್ಟ್ ಮಾಡ್ತೀವಿ, ಚಿಂತಾಮಣಿಯಿಂದ ಸ್ಟಾರ್ಟ್ ಮಾಡ್ತೀವಿ, ಕೋಲಾರಿಂದ ಸ್ಟಾರ್ಟ್ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಬೆಂಗಳೂರಿನ ನಮ್ಮ ಸಮಾಜದವರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವವರೆಗೂ ನಾವು ಬಿಡಲ್ಲ ಅಂತ ಹೇಳ್ತಾ, ದಯವಿಟ್ಟು ಜಾಸ್ತಿ ಮಾತಾಡಕ್ಕೆ ಅವಕಾಶ ಇಲ್ಲ, ಸಮಯ ಅಭಾವ. ಜೊತೆಗೆ ನೀವು ಕೂಡ ನ್ಯೂಸ್ ಮಾಡ್ಬೇಕು.